ದ ವರ್ಡ್ ಕನ್ನಡ. ವೀಕ್ಷಕರೇ ನಮಸ್ಕಾರ. ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ಧೀರಜ್ ಕುಮಾರ್ ಶಿರ್ಸಿ. ಶಿರ್ಸಿಲಿ 2 ವರ್ಷಕ್ಕೊಮ್ಮೆ ದಕ್ಷಿಣ ಭಾರತದ ಅತಿ ದೊಡ್ಡ ಜಾತ್ರೆ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆ 9 ದಿನ ವಿಜೃಂಭಣೆಯಿಂದ ನಡೆಯುತ್ತೆ. ಆದರೆ ಜಾತ್ರೆ ಇಲ್ಲದೆ ಇರೋ ವರ್ಷ ಶಿರ್ಸಿಲಿ ಏನು ನಡೆಯುತ್ತೆ ಗೊತ್ತೇ? ಗೊತ್ತಿಲ್ಲ ಆದರೆ ಹೋಳಿ ಹಬ್ಬದ ಹಿಂದಿನ 4 ದಿನ ಶಿರ್ಸಿಗೆ ಬನ್ನಿ. ಇಲ್ಲಿ ಬೇರೆನೆ ಪ್ರಪಂಚ ಸೃಷ್ಟಿಯಾಗಿರುತ್ತೆ. ಹೌದು, ನೀವು ಸರಿಯಾಗಿ ಕೇಳಿದ್ದೀರಾ. ಬೇರೆನೆ ಒಂದು ಲೋಕ ಶಿರ್ಸಿಲಿ ಸೃಷ್ಟಿಯಾಗಿರುತ್ತೆ. ಅದ್ರ ಹೆಸರೇ ಬೇಡರ ವೇಷ. ಬೇಡರ ವೇಷ ಶಿರಸಿಯ ಮಣ್ಣಿನ ಹೆಮ್ಮೆಯ ಜಾನಪದ ಕಲೆ. ಬೇಡರ ವೇಷ ಹೋಳಿ ಹಬ್ಬದ ಹಿಂದಿನ 4 ದಿನ ರಾತ್ರಿ ನಡೆದ್ರೂ ಕೂಡ ಅದರ ತಮಟೆ ಸದ್ದು ಶುರುವಾಗೋದು 1 ತಿಂಗಳ ಮುಂಚಿಂದಾನೆ. ರಾತ್ರಿ 9 ಗಂಟೆ ಆಗ್ತಾ ಇದ್ದಾಗೆ ಶಿರಸಿಯ ಪ್ರಮುಖ ರಸ್ತೆಗಳಲ್ಲಿ, ವೃತ್ತಗಳಲ್ಲಿ ಬೇಡರ ವೇಷ ತಾಲೀಮು ತುಂಬಾ ಭರ್ಜರಿಯಾಗಿ ನಡೀತಿರುತ್ತೆ. ಇದ್ರ ಹವಾ ಎಷ್ಟಿದೆ ಅಂದ್ರೆ, ಬೇಡರ ವೇಷ ತಾಲೀಮು ನೋಡೋಕಂತಾನೆ ಜನ ರಾತ್ರಿ ಊಟ ಮಾಡಿ ಸರ್ಕಲ್ಗಳಲ್ಲಿ ಕಾಯ್ತಾ ನಿಂತಿರ್ತಾರೆ. ನಮ್ದೇ ಮನೆ ಮಗ ಕುಣಿತಿದ್ದಾನೇನೋ ಅನ್ನೋ ತರ ಜನ ಶಿಳ್ಳೆ ಹೊಡೆದು ಪ್ರೋತ್ಸಾಹ ನೀಡ್ತಾರೆ. ಮುಖಕ್ಕೆ ಬಣ್ಣ ಹಚ್ಚಿದ ಮೇಲೆ, ನವಿಲ್ಗರಿನ ಬೆನ್ನಿ ಕಟ್ಟಿದ ಮೇಲೆ, ಕಾಲಿಗೆ ಗೆಜ್ಜೆ ಸುತ್ತಿದ ಮೇಲೆ, ಕೈಯಲ್ಲಿ ಕತ್ತಿನ ಹಿಡ್ಕೊಂಡ ಮೇಲೆ ಬೇಡನ ಗತ್ತು ಬೇರೆನೆ. ಆದರೆ ಬಣ್ಣ ಹಚ್ಚೋಕ್ಕೂ ಮುಂಚೆ 1 ತಿಂಗಳು ರಾತ್ರಿ ಪೂರ ಪ್ರಾಕ್ಟೀಸ್ ಮಾಡೋ ಟೈಮ್ನಲ್ಲಿ ಕುಣಿಯೋ ಕಲಾವಿದರನ್ನ ಕಣ್ತುಂಬಿಕೊಳ್ಳೋದೇ ಇನ್ನೊಂದು ರೀತಿಯ ಕಿಕ್ಕು. ಬೇಡರ ವೇಷ ಒಂದು ಗತ್ತು, ಹುಮ್ಮಸ್ಸು, ರೋಷ ಮತ್ತು ಪೌರುಷದ ಕೇಂದ್ರ ಬಿಂದು. ಆಯಾ ಏರಿಯಾದ ಕಲಾವಿದರು ಸುಮಾರು 15ರಿಂದ 20ಕ್ಕೂ ಹೆಚ್ಚು ಪಾತ್ರಧಾರಿಗಳು ವೇಷಭೂಷಣದೊಂದಿಗೆ ಕೈಯಲ್ಲಿ ಕತ್ತಿ ಹಿಡಿದು ಸಾವಿರಾರು ಜನರ ಮಧ್ಯೆ ಕುಣಿತ, ನೋಡುಗರ ಕಣ್ಣಲ್ಲಿ ಭಯ ಹುಟ್ಟಿಸ್ತಾ ಸುಮಾರು 5ರಿಂದ 6 ತಾಸು ಬೆನ್ನಿಗೆ ನವಿಲ್ಗರಿಯ ಭಾರವಾದ ಗುಚ್ಚ ಕಟ್ಟಿ ಕುಣಿಯೋದನ್ನ ನೋಡೋದೇ ಸ್ವರ್ಗ. ಬೇಡ ಕುಣಿತಿದ್ರೆ ಅವನಿಗೆ ಬೇಕಂತಲೇ ರೊಚ್ಚಿಗೇರಿಸೋ ಬೋಳಿರು, ರೊಚ್ಚಿಗೆದ್ದಾಗ ಕಂಟ್ರೋಲ್ ಮಾಡೋಕಂತಾನೆ ಹಗ್ಗ ಹಿಡಿಯೋ ಬಂಟ್ರು, ಕುಣಿತಕ್ಕೆ ತಕ್ಕಂತೆ ಹಲಗೆ ಬಾರಿಸೋರು, ಇಷ್ಟು ಸಾಲಲ್ಲ ಏನೋ ಅನ್ನೋ ಥರ ಶಿಳೆ ಹೊಡೆದು ಇನ್ನಷ್ಟು ಸೌಂಡ್ ಮಾಡೋ ಮಕ್ಕಳು, ಇದೆಲ್ಲ ನಿಮಗೆ ಶಿರ್ಸಿ ಬಿಟ್ಟು ಬೇರೆ ಎಲ್ಲೂ ನೋಡೋಕೆ ಸಿಗೋದಿಲ್ಲ. ನವಿಲ್ಗರಿ ಕಟ್ಟದೇನೆ, ಬಣ್ಣ ಹಾಕದೇನೆ ಇಷ್ಟೊಂದು ಕ್ರೇಜ್ ಇರೋವಾಗ, ಬಣ್ಣ ಹಚ್ಚಿ ಗರಿ ಕಟ್ಟಿ ಕತ್ತಿ ಕೈಯಲ್ಲಿ ಹಿಡಿದ ಮೇಲೆ ಕ್ರೇಜ್ ಯಾವ ಥರ ಇರುತ್ತೆ ಅಂತ ನೋಡ್ತೀರಾ? ಸಣ್ಣ ಝಲಕ್ ನೋಡ್ಕೊಂಡು ಬನ್ನಿ.
ಟ್ರೇಲರ್ ಅಷ್ಟೇ. ಪಿಕ್ಚರ್ ಅಭಿ ಬಾಕಿ ಹೇ ಮೇರೆ ದೋಸ್ತ್. ಬೇಡ್ರ ವೇಷ ಅಂದರೆ ಏನು, ಯಾಕಾಗಿ ಈ ಆಚರಣೆ ಶಿರ್ಸಿಲಿ ಮಾತ್ರ ನಡೆಯುತ್ತೆ, ಯಾವಾಗ ಆರಂಭ ಆಯಿತು, ಯಾಕೆ ಬೇಡನಿಗೆ ಅಷ್ಟೊಂದು ರೋಷ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ. ಧನ್ಯವಾದಗಳು. ವೀಕ್ಷಕರೇ, ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ. QR ಕೋಡ್ನ ಸ್ಕ್ಯಾನ್ ಮಾಡಿ UPIನಲ್ಲಿ ನಿಮ್ಮ ಪ್ರೀತಿನ ಹಂಚಿ. ನಮಸ್ಕಾರ.